ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ಪಾಲಾಗಿದೆ. ಬೆಂಗಳೂರು ಟು ತುಮಕೂರು ಜೈಲಿಗೆ ಆರೋಪಿಗಳು ಶಿಫ್ಟ್ ಆಗ್ತಾರಾ? ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಖಾಕಿ ಮನವಿಯನ್ನ ಸಲ್ಲಿಸಿದೆ. ಒಂದೇ ಜೈಲಿನಲ್ಲಿದ್ರೆ ಹೊಡೆದಾಡ್ಕೊಳ್ಬಹುದು, ಒಳಸಂಚು ರೂಪಿಸಬಹುದು, ಸಾಕ್ಷಿ ನಾಶದ ಕುರಿತಾಗಿ ಪ್ಲಾನ್ ಮಾಡಬಹುದು ಅನ್ನುವ ಹಿನ್ನೆಲೆಯಲ್ಲಿ ಪೊಲೀಸರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ. ದರ್ಶನ್ ಗ್ಯಾಂಗ್ನಿಂದಲೇ ಸಹ ಆರೋಪಿಗಳ ಮೇಲೆ ಹಲ್ಲೆ ಆಗುವ ಆತಂಕ ಕೂಡ ಇದೆ. ಇದೇ ಕೇಸಿನ ಆರೋಪಿಗಳಿಂದ ಹಲ್ಲೆ ನಡೆಸುವ ಸಾಧ್ಯತೆ ಇದೆ. ಹಲ್ಲೆ ಸಾಧ್ಯತೆ ಇದೆ ಅಂತ ತನಿಖಾಧಿಕಾರಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕೆಲವು ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಕೆಲವು ಆರೋಪಿಗಳನ್ನ ತುಮಕೂರು ಜೈಲಿಗೆ ಹಾಗಾದರೆ ಶಿಫ್ಟ್ ಮಾಡಬೇಕಾ? 24ನೇ ACMM ಕೋರ್ಟ್ನಲ್ಲಿ ಈ ಕುರಿತಾದ ವಿಚಾರಣೆ ಇವತ್ತು ನಡೆಯಲಿದೆ. ಯಾರ ಮೇಲೆ ಹಲ್ಲೆ ಸಾಧ್ಯತೆ ಎಂಬ ವಿಚಾರ ಗೌಪ್ಯವಾಗಿಟ್ಟಿದೆ ಖಾಕಿ. ಯಾರ ಮೇಲೆ ಹಲ್ಲೆ ಮಾಡಬಹುದು, ಯಾಕಾಗಿ ಹಲ್ಲೆ ಮಾಡಬಹುದು, ಅಂತಹ ಸಾಧ್ಯತೆಗಳು ಯಾಕಾಗಿದೆ ಅನ್ನೋದರ ಕುರಿತಾಗಿ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಪೊಲೀಸರು. ಕೇವಲ ಆರೋಪಿಗಳನ್ನ ಬೇರೆ ಜೈಲ್ಗೂ ಶಿಫ್ಟ್ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಕೊಟ್ಟಂತಹ ಕಾರಣ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪ್ಲಾನ್ ಮಾಡಿದವರು, ಜೊತೆಗೆ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿಗಳು ಗಲಾಟೆ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲ, ಮುಂದೆ ಸಾಕ್ಷಿ ನಾಶಕ್ಕೂ ಕೂಡ ಒಟ್ಟಿಗೆ ಸೇರ್ಕೊಂಡು ಪ್ಲಾನ್ ಮಾಡಬಹುದು. ಅಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಅವರನ್ನ ಬೇರೆ ಕೋರ್ಟ್ಗೆ, ಅಂದರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳನ್ನ ಒಂದೇ ಜೈಲಿನಲ್ಲಿ ಇಡೋದು ಒಳ್ಳೆಯದಲ್ಲ, ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಶನಿವಾರನೇ ಪ್ರಸನ್ನ ಕುಮಾರ್ ಅವರು ಮನವಿಯನ್ನ ಸಲ್ಲಿಸ್ತಾರೆ ಪೊಲೀಸರ ಪರವಾಗಿ. ಸೊ ಆ ಅರ್ಜಿ ಎಷ್ಟೊತ್ತಿಗೆ ವಿಚಾರಣೆಗೆ ಬರುತ್ತೆ, ಏನಾಗಬಹುದು, ಯಾವ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಅಂದ್ರೆ ಪೊಲೀಸರು SPP ಮೂಲಕ ಕೋರ್ಟ್ನಲ್ಲಿ ಮನವಿ ಮಾಡಿದ್ದೇನೆಂದ್ರೆ, ಎಲ್ಲ ಆರೋಪಿಗಳು ಪರಪ್ಪನಗರ ಜೈಲಿನಲ್ಲೇ ಇದ್ರೆ ಕೆಲ ಆರೋಪಿಗಳ ಮೇಲೆ ಅದೇ ಕೇಸ್ನ ಇನ್ನುಳಿದ ಆರೋಪಿಗಳು ಹಲ್ಲೆ ಮಾಡಬಹುದು, ಅವರ ಜೀವಕ್ಕೆ ತೊಂದರೆ ಇದೆ. ಹಾಗಾಗಿ ತಾವು ಸೂಚಿಸುವಂತ ಕೆಲ ಆರೋಪಿಗಳನ್ನ ತುಮಕೂರಿನ ಜೈಲಿಗೆ ವರ್ಗಾವಣೆ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಮನವಿ ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಇಲ್ಲ ಒಂದ್ ಕಡೆ ಕೆಲ ಆರೋಪಿಗಳು ದರ್ಶನ್ ಅಂಡ್ ಗ್ಯಾಂಗ್ ಏನು ಒಂದು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಬಂದು ಹಲ್ಲೆ ಮಾಡಿ, ಅಂದ್ರೆ ಸಾಯಿಸಿ ಮೋರಿಗೆ ಎತ್ತಾಕಿ ಅದಾದ ನಂತರ ಸಾಕ್ಷ್ಯನಾಶ ಮಾಡಿದ್ರು, ಅದೆಲ್ಲ ವಿಚಾರಗಳನ್ನ ಪೊಲೀಸರ ಮುಂದೆ ಕೆಲ ಆರೋಪಿಗಳು ಯಥಾವತ್ತಾಗಿ ಬಾಯ್ಬಿಟ್ಟಿದ್ದಾರೆ, ತಪ್ಪು ಒಪ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಕಿಡ್ನಾಪ್ ಮಾಡ್ಲಾಯ್ತು, ಹಲ್ಲೆ ಮಾಡ್ಲಾಯ್ತು, ಮತ್ತೆ ಏನ್ ಸಂಚನ ರೂಪಿಸಲಾಯ್ತು, ದರ್ಶನ್ನೇ ಹೊಡೆದ್ರ, ಪವಿತ್ರ ಗೌಡ ಅವರು ಬಂದ್ರ, ಇಡೀ ಕೇಸ್ನ ಕ್ಲಿಯರ್ ಪಿಕ್ಚರ್ ಪೊಲೀಸರಿಗೆ ಸಿಕ್ಕಿದೆ. ಅಂತಹ ಸಾಕ್ಷಿ ನೋಡಿದಂಥವ್ರು, ಅಂತಹ ಒಂದು ತಪ್ಪೊಪ್ಪಿಗೆ ಮಾಡಿದಂಥವ್ರನ್ನ ಅದೇ ಕೇಸ್ನ ಇನ್ನೂ ಬೇರೆ ಆರೋಪಿಗಳು ಜೈಲಿನಲ್ಲೇ ಹೊಡಿಬಹುದು ಅಥವಾ ಹಲ್ಲೆ ಮಾಡಬಹುದು, ಅಥವಾ ಇವರಷ್ಟೇ ಅಲ್ಲ, ಈ ದರ್ಶನ್ ಅಭಿಮಾನಿಗಳು ಅಂತ ಹೇಳುವಂತ ಯಾರಾದ್ರೂ ಆರೋಪಿಗಳು ಜೈಲಿನಲ್ಲಿದ್ರೆ ಅವರಿಂದ ಕೂಡ ಹಲ್ಲೆ ಆಗಬಹುದು. ಹಾಗಾಗಿ ಅಂತವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಮೂಲಕ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಮತ್ತೆ ಈ ಕೇಸಿನ ಸಾಕ್ಷ್ಯವನ್ನು ಕೂಡ ಇಂಟ್ಯಾಕ್ಟ್ ಆಗಿ ಮುಂದೆ ಟ್ರಯಲ್ ಅಂತದವರೆಗೂ ಕೂಡ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕು. ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇರೋದ್ರಿಂದ ಹಾಗಾಗಿ ಅವ್ರನ್ನ ಶಿಫ್ಟ್ ಮಾಡಿ ಅಂತೇಳಿ ಶನಿವಾರ ಒಂದು ಮನವಿಯನ್ನ ಮಾಡ್ತಾರೆ. ಆದ್ರೆ ಮನವಿ ಮಾಡಿದಂತ ತಕ್ಷಣ ಆರೋಪಿಗಳ ಪರ ವಕೀಲರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿ ಬೇರೆ ಜೈಲಿಗೆ ಹಾಕುವಂತದ್ದು ಎಲ್ಲ ಒಂದ್ ಕಡೆ ಬೇರೆ ರೀತಿಯ ಪ್ಲಾನ್ ಇದೆ ಪೊಲೀಸ್ ಅವ್ರದ್ದು, ಹಾಗೆ ಶಿಫ್ಟ್ ಮಾಡಬಾರ್ದು, ಅದಕ್ಕೆ ನಮ್ಮ ತಕರಾರಿದೆ ಅಂತೇಳಿ ಯಾವಾಗ ಏರ್ ಧ್ವನಿಯಲ್ಲಿ ಒಂದು ತಕರಾರನ್ನ ಎತ್ತುತ್ತಾರೆ. ಹಾಗಾಗಿ ನ್ಯಾಯಾಧೀಶ ಹೇಳುವಂತದ್ದು, ಈ ಸಂಬಂಧಪಟ್ಟಂತೆ ಒಂದು ಫೇರ್ ಆದಂತ ಒಂದು ಇಯರ್ ಮಾಡೋಣ, ಅಂದ್ರೆ ವಾದ ಪ್ರತಿವಾದ ಎರಡು ಕಡೆ ಕೇಳೋಣ, ಕೇಳಿದ ನಂತರವಷ್ಟೇ ಈ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನವನ್ನ ಮಾಡ್ತೇನೆ ಅಂತೇಳಿ ಅಂದ್ರೆ ಸೂಚನೆಯನ್ನು ಕೊಟ್ಟು ಇವತ್ತಿಗೆ ಆ ಒಂದು ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಯ ನಂತರ ಈ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇರುವಂತದ್ದು. ಅಲ್ಲಿ ಪ್ರಮುಖವಾಗಿ ಪೊಲೀಸರು ಹೇಳುವಂತಹದ್ದು, ಒಂದು ಆರೋಪಿಗಳಾಗಿದ್ರೂ ಕೂಡ ಅವರನ್ನ ರಕ್ಷಣೆ ಮಾಡುವಂತಹದ್ದು ಪೊಲೀಸರಿಗಿರುವಂತಹ ಜವಾಬ್ದಾರಿ. ಮತ್ತೆ ಈ ಕೇಸಿನ ಸಾಕ್ಷಿಗಳನ್ನು ಕೂಡ ಈಗ ಹೇಗೆ ಅವರು ಸಾಕ್ಷಿಗಳನ್ನು ನುಡಿದಿದ್ದಾರೆ ಅಥವಾ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿದ್ದಾರೆ, ಇದೇ ರೀತಿಯಾದಂತಹ ಒಂದು ವಿಚಾರ ಅಷ್ಟೇ ಮಾಹಿತಿಗಳನ್ನ ಮುಂದೆ ಟ್ರಯಲ್ ಹಂತದಲ್ಲೂ ಕೊಡಬೇಕು. ಅಲ್ಲಿಯವರೆಗೂ ಕೂಡ ಅವ್ರಿಗೊಂದು ಧೈರ್ಯವನ್ನು ಕೊಡಬೇಕು ಅಥವಾ ಅವ್ರಿಗೆ ರಕ್ಷಣೆ ಕೊಡಬೇಕಂತ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ಬೆಂಗಳೂರಿನ ಪರಪ್ಪನಗರ ಜೈಲು ಅಷ್ಟು ಸೇಫ್ ಅಲ್ಲ, ಹಾಗಾಗಿ ನಾವು ತುಮಕೂರಿಗೆ ಶಿಫ್ಟ್ ಮಾಡ್ತೇವೆ ಅಥವಾ ತಾವು ಹೇಳಿದಂತ ಜೈಲಿಗೆ ಶಿಫ್ಟ್ ಮಾಡಬೇಕು, ಅದಕ್ಕೆ ಕೋರ್ಟ್ ಅನುಮತಿಯನ್ನು
ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಇವತ್ತು ನಡೆಯುವಂತ ವಿಚಾರಣೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖವನ್ನ ಮಾಡಲಾಗುತ್ತೆ, ಅದರಲ್ಲಿ ಪೊಲೀಸರು ಕೊಡುವಂತ ಕಾರಣಗಳೇನು, ಅದಕ್ಕೆ ಆರೋಪಿಗಳ ಪರ ವಕೀಲರು ಅದು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಅದು ಕಾನೂನಾತ್ಮಕವಾಗಿ ಸರಿನಾ ತಪ್ಪ ಎಲ್ಲವನ್ನೂ ಕೂಡ ವಿವೇಚನೆಯಿಂದ ಇವತ್ತು ನ್ಯಾಯಾಧೀಶ ಒಂದು ಆದೇಶವನ್ನು ಮಾಡುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಈ ಕೇಸ್ನ ಆರೋಪಿಗಳನ್ನ ಕೂಡ ತಪ್ಪೊಪ್ಪಿಕೊಂಡಂತ ಆರೋಪಿಗಳಿಗೂ ರಕ್ಷಣೆ ಕೊಡಬೇಕು, ಕೇಸ್ನು ಕೂಡ ಯಥಾವತ್ತಾಗಿ ಮುಂದಿನ ಹಂತದವರೆಗೂ ತೆಗೆದುಕೊಂಡು ಹೋಗಬೇಕು. ಅಂದ್ರೆ ಈ ರೀತಿ ಅಂದ್ರೆ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಡುವಂತದ್ದು ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೋರ್ಟ್ ಏನು ಆದೇಶವನ್ನು ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ರಮೇಶ್, ಈಗ ಶನಿವಾರ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಏನು ಆದೇಶ ಹೊರಡಿಸ್ತು. ಅದಾದ ನಂತರ ದರ್ಶನ್ ಪರ ವಕೀಲರು ಒಂದು ಮಾತನ್ನ ಹೇಳ್ತಾರೆ. ತಾವೇ ಅವರನ್ನ ಇಂಟರ್ವ್ಯೂ ಮಾಡಿದ್ರಿ. ಸೊ ಆಗ ಹೇಳ್ತಾರೆ, ಇಲ್ಲ ದರ್ಶನ್ನನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತ ಪ್ರಸನ್ನ ಕುಮಾರ್ ಅವರು ಮನವಿ ಮಾಡ್ತಾರೆ, ಅದಕ್ಕೆ ನಾವು ಆಕ್ಷೇಪ ಎತ್ತಿದ್ವಿ ಅಂತ. ಕಾರಣ ಅವ್ರು ಪ್ರಭಾವಿ ಇದ್ದಾರೆ, ಜೊತೆಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕಾಗತ್ತೆ, ಆ ಪ್ರಾಬ್ಲಮ್ ಕೂಡ ಆಗಬಾರ್ದು. ಹಾಗೆ ದರ್ಶನ್ ಪ್ರಭಾವಿ ಇರೋದ್ರಿಂದ ಗಲಾಟೆಗಳು ಕೂಡ ಜೈಲಿನ ಒಳಗಡೆ ಆಗಬಹುದು ಅನ್ನುವಂತಹ ವಿಚಾರವನ್ನ ಮುಂದಿಟ್ರು. ಸೊ ಹಾಗಾದ್ರೆ ದರ್ಶನ್ ಅವರನ್ನೇ ಬೇರೆ ಜೈಲ್ಗೆ ಶಿಫ್ಟ್ ಮಾಡಬೇಕಾ? ಅಂತಹ ಚಾನ್ಸಸ್ ತಳ್ಳಿ ಹಾಕೋಗಿ ಇಲ್ಲ ಅಲ್ವಾ? ಖಂಡಿತ ಇಲ್ಲ ವೀಣಾ. ಅಂದ್ರೆ ಯಾವ ಆರೋಪಿಯನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಆ ಒಂದು ವಿಚಾರವನ್ನ ಈ ಕ್ಷಣಕ್ಕೂ ಕೂಡ ಪೊಲೀಸರು ಬಿಟ್ಟುಕೊಡ್ತಾ ಇಲ್ಲ. ಪ್ರಮುಖವಾಗಿರುವಂತದ್ದು ಒಂದು ತಪ್ಪೊಪ್ಪಿಕೊಂಡಂತ ಅಂದ್ರೆ ಯಾವ ಆರೋಪಿಗಳ ಮೇಲೆ ಅಲ್ಲೇ ಆಗುವಂತ ಸಾಧ್ಯತೆಗಳಿದೆ ಅವ್ರನ್ನು ಕೂಡ ಏನೋ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾಗಿರುವಂತದ್ದು. ಮತ್ತೆ ದರ್ಶನ್ ಕೂಡ ಏನೋ ಅವರು ತುಂಬಾ ಅಂದ್ರೆ ಅವ್ರಿಗಿರುವಂತ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರುವಂತ ಒಬ್ಬ ಸಿನಿಮಾ ನಟ, ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರನ್ನ ಫಾಲೋ ಮಾಡುವಂತವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಅಥವಾ ಆತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಇಡೀ ಕೇಸ್ನಲ್ಲಿ ಒಂದಷ್ಟು ಒಳಸಂಚೆಗಳನ್ನ ಮತ್ತೆ ಮುಂದುವರಿಸಬಹುದು ಆ ರೀತಿ ಮಾಡ್ಲಿಕ್ಕೆ. ಹಾಗಾಗಿ ದರ್ಶನ್ ಒಬ್ಬರನ್ನೇ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಬಹುದು. ಒಂದು ಜೈಲಿನಲ್ಲಿ ಒಂದಷ್ಟು ಲಾ ಅಂಡ್ ಆರ್ಡರ್ನ ಕಾಪಾಡ್ಕೊಳ್ಬೇಕಾಗಿರ್ತದೆ. ಜೊತೆಗೆ ಅವರ ಒಂದು ಪ್ರಭಾವದಿಂದ ಕೇಸು ಮುಂದೆ ಯಾವ್ದು ರೀತಿ ಅಂತ ತೊಂದರೆ ಆಗದೇ ರೀತಿ ಕಾಪಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಪೊಲೀಸರಿರುವಂತದ್ದು. ಹಾಗಾಗಿ ಪೊಲೀಸರು ಯಾವ ಆರೋಪಿಗಳನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೋ, ಅಥವಾ ಕೇವಲ ಕೆಲವರನ್ನ ತುಮಕೂರಿಗೆ ಅಷ್ಟೇ ಶಿಫ್ಟ್ ಮಾಡ್ತಾರ, ಅಥವಾ ಇನ್ನೂ ಕೆಲವರನ್ನ ಬೇರೆ ಬೇರೆ ಜಿಲ್ಲಾ ಜೈಲುಗಳಿಗೆ ಶಿಫ್ಟ್ ಮಾಡಿ ಅಂತೇಳಿ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಕೋರ್ಟ್ ನಲ್ಲಿ ಪೊಲೀಸರು ಅಂದ್ರೆ SPP ಮೂಲಕ ಏನೆಲ್ಲ ಒಂದಷ್ಟು ಮನವಿಯನ್ನ ಮಾಡ್ತಾರೆ, ಯಾವ ಆರೋಪಿಗಳನ್ನ ಯಾವ ಜೈಲಿಗೆ ಕಳಿಸಬೇಕು, ಅದ್ರ ಯಾವ ಕಾರಣಕ್ಕೆ ಕಳಿಸಬೇಕು, ಅದರಿಂದ ಬೇರೆ ಬೇರೆ ಜೈಲುಗಳಿಗೆ ಹಾಕೋದ್ರಿಂದ ಈ ಕೇಸ್ಗೆ ಆಗುವಂತಹ ಲಾಭಗಳೇನು, ಸಾಕ್ಷಿಗಳನ್ನ ಉಳಿಸಿಕೊಳ್ಳುವಂತಹ ವಿಚಾರದಲ್ಲಿ ಏನ್ ಲಾಭ ಆಗುತ್ತೆ, ಮತ್ತೆ ಮುಂದೆ ನಡೆಯುವಂತ ತನಿಖೆಗೆ ಯಾವುದೇ ರೀತಿ ತೊಂದರೆ ಆಗದೇ ರೀತಿ, ಪ್ರಭಾವವನ್ನು ಬೀರದೇ ರೀತಿ ಒಂದು ಅನುಕೂಲ ಆಗುತ್ತೆ. ಆ ಎಲ್ಲ ವಿಚಾರಗಳನ್ನ ಕೋರ್ಟ್ ಮುಂದೆ ಗಮನಕ್ಕೆ ತರುವಂತಹ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಒಂದು ವೇಳೆ ಕೇವಲ ಯಾರಿಗೆ ಜೀವ ಬೆದರಿಕೆ ಇದೆ ಅಥವಾ ಯಾರು ತಪ್ಪೊಪ್ಪಿಕೊಂಡಂತವರಿಗೆ ಅಲ್ಲೇ ಮಾಡುವಂತ ಸಾಧ್ಯತೆಗಳಿದೆ ಅಷ್ಟೇ ಅಲ್ಲ, ಮತ್ತೆ ದರ್ಶನ್ ಅನ್ನು ಕೂಡ ಸಪರೇಟ್ ಆಗಿ ಇಡುವ ಮೂಲಕ ಈ ಒಂದು ಕೇಸ್ನಲ್ಲಿ ಬೇರೆ ರೀತಿಯಾದಂತಹ ಜೈಲಿನಲ್ಲಿಯೂ ಒಳಸಂಚೆಗಳನ್ನ ರೂಪಿಸುವಂತಹದ್ದು ಅಥವಾ ಷಡ್ಯಂತ್ರ ರೂಪಿಸುವಂತ ಒಂದು ಕೆಲಸಗಳಿಗೆ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಪೊಲೀಸರು ಯಾವ ರೀತಿಯಾದಂತ ಮನವಿಯನ್ನ ಮಾಡ್ತಾರೆ, ಅದಕ್ಕೆ ಕೋರ್ಟ್ ಏನು ಆದೇಶ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇನ್ನು ಪರಪ್ಪನ ಅಗ್ರಹಾರ ಜೈಲು ಸೇರಿ 2 ದಿನ ಆಗಿದೆ ನಟ ದರ್ಶನ್. ಹಾಗಾದ್ರೆ ಜೈಲಿನಲ್ಲಿ ಹೇಗಿದ್ದಾರೆ, ಅವರ ದಿನಚರಿ ಹೇಗಿದೆ? ಶನಿವಾರ ಜೈಲು ಪಾಲಾಗಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಶನಿವಾರದಿಂದ ಇಡೀ ರಾತ್ರಿ ಮೌನಕ್ಕೆ ಶರಣಾಗಿದ್ದಾರಂತೆ ದರ್ಶನ್. ಭಾನುವಾರವೂ ಮೌನವಾಗಿಯೇ ಕಾಲ ಕಳೆದಿದ್ದಾರಂತೆ ದರ್ಶನ್. ನಿನ್ನೆ ಸಂಜೆ ಸಹ ಖೈದಿಗಳ ಜೊತೆ ದರ್ಶನ್ ಮಾತುಕತೆಯನ್ನ ನಡೆಸಿದ್ದಾರೆ. ಅಲ್ಲಿಯವರೆಗೂ ಮೌನಕ್ಕೆ ಶರಣಾಗಿದ್ರು ದರ್ಶನ್. ರಾತ್ರಿ ನೀಡಿದ ಮುದ್ದೆ ಊಟ ಮಾಡಿ ನಿದ್ದೆಗೆ ಜಾರಿದ್ರಂತೆ ದರ್ಶನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.